ಶಿಕ್ಷಕರ ಪರಿಶ್ರಮದಿಂದಲೇ ಉತ್ತಮ ಫಲಿತಾಂಶ. ಸಾಧನೆಯ ಸಂಭ್ರಮ 2026ರಲ್ಲಿ 460 ಶಿಕ್ಷಕರು ನೌಕರರಿಗೆ ಸನ್ಮಾನ. ಚಿಕ್ಕನಾಯಕನಹಳ್ಳಿ ಆಗಸ್ಟ್ 2. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದ್ದು, ಅವರ ನಿರಂತರ ಪರಿಶ್ರಮ ಹಾಗೂ ಸಮರ್ಪಣೆಯಿಂದಲೇ ಉತ್ತಮ ಶೈಕ್ಷಣಿಕ ಫಲಿತಾಂಶ ಸಾಧ್ಯವಾಗುತ್ತದೆ ಎಂದು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀನಂಶ್ರೀ ಭವನದಲ್ಲಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಮತ್ತು ಪ್ರೌಢಶಾಲಾ ಬೋಧಕ ಹಾಗೂ ಬೋಧಕೇತರ ನೌಕರರ ಸಂಘದ ವತಿಯಿಂದ ಭಾನುವಾರ ಆಯೋಜಿಸಿದ್ದ ಸಾಧನೆಯ ಸಂಭ್ರಮ 2026 ಕಾರ್ಯಕ್ರಮದಲ್ಲಿ ಕಳೆದ 3 ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತರಲು ಶ್ರಮಿಸಿದ ಶಿಕ್ಷಕರು ಹಾಗೂ ನೌಕರರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ವಿಷಯ ಸಂಘಗಳಿಗೆ ಸೇರಿದ ಸುಮಾರು 460 ಶಿಕ್ಷಕರು ಹಾಗೂ ನೌಕರರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಪ್ರೌಢಶಾಲಾ ಬೋಧಕೇತರ ನೌಕರರ ಸಂಘ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ವೃತ್ತಿ ಶಿಕ್ಷಕರ ಸಂಘ, ಕನ್ನಡ, ಆಂಗ್ಲ ಮತ್ತು ಹಿಂದಿ ಭಾಷಾ ಶಿಕ್ಷಕರ ಸಂಘಗಳು ಹಾಗೂ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರ ಸಂಘಗಳ ಶಿಕ್ಷಕರು ಹಾಗೂ ನೌಕರರನ್ನು ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಳೆದ ಸಾಲಿನಲ್ಲಿ ಉತ್ತಮ ಎಸ್ಡಿಎಂಸಿ ಪ್ರಶಸ್ತಿ ಪಡೆದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉಪ್ಪಾರಹಳ್ಳಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮನಹಳ್ಳಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ, ಬೋರನಕಣಿವೆ ಶಾಲೆಗಳ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಅಭಿನಂದಿಸಲಾಯಿತು. ಶಿಕ್ಷಕರ ಪರಿಶ್ರಮ, ಶಿಕ್ಷಣ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಸಂಘಟಿತ ಪ್ರಯತ್ನಗಳ ಫಲವಾಗಿ ತಾಲ್ಲೂಕಿನಲ್ಲಿ ಉತ್ತಮ ಶೈಕ್ಷಣಿಕ ಸಾಧನೆ ಸಾಧ್ಯವಾಗಿದೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಗುಣಮಟ್ಟದ ಶಿಕ್ಷಣಕ್ಕೆ ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆಯೊಂದಿಗೆ ನಿರಂತರವಾಗಿ ಕೈಜೋಡಿಸುವ ಅಗತ್ಯವೆ ಎಂದು ತಿಳಿಸಲಾಯಿತು. ಶಿಕ್ಷಕರ ಪರಿಶ್ರಮಕ್ಕೆ ಗೌರವ, ವಿದ್ಯಾರ್ಥಿಗಳ ಸಾಧನೆಗೆ ಪ್ರೋತ್ಸಾಹ, ಗುಣಮಟ್ಟದ ಶಿಕ್ಷಣಕ್ಕೆ ಬದ್ಧತೆ ಎಂಬ ಆಶಯದೊಂದಿಗೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು, ನಿಕಟಪೂರ್ವ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪರಶಿವಮೂರ್ತಿ, ಸಹಕಾರ ಸಂಘದ ಅಧ್ಯಕ್ಷ ಶಿವಕುಮಾರ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಗವಿರಂಗಯ್ಯ ಸಿ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಗಂಗಾಧರಯ್ಯ ಕೆಎಂ ಸೇರಿದಂತೆ ವಿವಿಧ ವಿಷಯ ಸಂಘಗಳ ಅಧ್ಯಕ್ಷರು, ಶಿಕ್ಷಕರು ಹಾಗೂ ನೌಕರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಧರ್ ಮತ್ತು ರವಿ ಎಂಸಿ ನೆರವೇರಿಸಿದರು. ಗಂಗಾಧರಯ್ಯ ಕೆಎಂ ಸ್ವಾಗತಿಸಿದರು. ಗವಿರಂಗಯ್ಯ ಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪುಟ್ಟರಾಜು ವಂದಿಸಿದರು. ಕಾರ್ಯಕ್ರಮದ ಬಳಿಕ ಭಾಗವಹಿಸಿದ್ದ ಎಲ್ಲರಿಗೂ ರೊಟ್ಟಿ, ಎಣ್ಣೆಗಾಯಿ ಪಲ್ಯ, ಸಿಹಿ ಹಾಗೂ ಅನ್ನ ಸಾಂಬಾರು ಸೇರಿದಂತೆ ಆತ್ಮೀಯ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೆಯೇ ಇನ್ನುಳಿದಂಥ ನನ್ನ ಎಲ್ಲ ಭಾಷಾ ಸಂಘದ ಅಧ್ಯಕ್ಷ ಸ್ನೇಹಿತರೆ ಹಾಗೂ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಶಿಕ್ಷಕ ಮಿತ್ರರೇ, ಸಹೋದರರೇ, ಸಹೋದರಿಯರು, ಇವತ್ತಿನ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ನನಗೆ ಯಾವುದೇ ಅರಿವು ಇರಲಿಲ್ಲ. ಇದನ್ನು ಮೊದಲಿಗೆ ನನಗೆ ಈ ಥರ ಮಾಡಬೇಕು ಅಂತ ನಮಗೆ ಅಭಿಪ್ರಾಯವನ್ನು ತಿಳಿಸ್ತಾರೋ ನಮ್ಮ ಗಣಿತ ವಿಷಯದ ಮೋಹನ್, ಅಣ್ಣ ನಾವು ಹಿಂಗೆ ಮಾಡಬೇಕು ಅಂತ ಇದ್ದೀವಿ, ಹೆಂಗೆ ಮಾಡೋಣ ಅಂತ. ಮಾಡ್ರಪ್ಪ, ನಿಮ್ಮ ಸಹಕಾರನೂ ಬೇಕು, ಖಂಡಿತ ನಾನು ಬರ್ತೀನಪ್ಪ, ಸಹಕಾರನೂ ಕೊಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಇಂಗ್ಲೀಷ್ನ ಪ್ರಾರಂಭ ಮಾಡಿದ್ರು, ಅದಾದಮೇಲೆ ಸೋಷಿಯಲ್ನ ಪ್ರಾರಂಭ ಮಾಡಿದ್ರು. ಅವರೆಲ್ಲರೂ ಪ್ರಾರಂಭ ಮಾಡಿದ್ಮೇಲೆ ಕೊನೆಗೆ ಹಿಂದಿಯವ್ರ ಹತ್ರ ಹೋಯ್ತು ಚೆಂಡದು. ಹಿಂದಿಯವರ ಅಂಗಳಕ್ಕೆ ಹೋದಾಗ ಅದು ಅದ್ರ ಆಕಾರವನ್ನು ಚೇಂಜ್ ಮಾಡ್ಕೊಳ್ತು. ಬೇರೆ ಬೇರೆ ದಿವಸ ಒಂದೊಂದು ಭಾಷೆಯವರು ಒಂದೊಂದು ದಿವಸ ಮಾಡಬೇಕು ಅಂತ ಹೊರಟಂಥ ಕಾರ್ಯಕ್ರಮ ಇದು. ಹಿಂದಿ ವಿಷಯದ ಅಧ್ಯಕ್ಷರು ಜೊತೆಗೆ ನಮ್ಮ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿದ್ದರಿಂದ ಅವರು ನನ್ನನ್ನು ನಾನು ಅವ್ರ ಹತ್ರ ಹೇಳಿದೆ ಮಾತಾಡಿದಾಗ, ಎಲ್ಲರೂ ಮಾಡಬೇಕು ಅಂತ ಇದ್ದಾರೆ, ಹೆಂಗೆ ಮಾಡೋದು ಇದು ಅಂತ. ಅವೆಲ್ಲರನ್ನ ಬಿಟ್ಬಿಟ್ಟು ಒಟ್ಟಿಗೆ ಸೇರಿಸಿ ಮಾಡಿಬಿಡೋಣ ಸಿ ಜಿ ಅಂತ ಅವರಂದರು. ಆಯ್ತರಪ್ಪ ಮಾತಾಡಿ. ಇದಕ್ಕೆ ಸುಮಾರು ಜೂನ್ 1 ಸ್ಟಾರ್ಟ್ ಆಗಿದ್ದು, ಜೂನ್ ಮೊದಲನೇ ವಾರದಲ್ಲಿ ಸ್ಟಾರ್ಟ್ ಆಗಿದ್ದು. ಇದಕ್ಕೆ ಒಂದು ಅಂತಿಮ ರೂಪ ಸಿಗೋ ಹೊತ್ತಿಗೆ ಜೂನ್ ಎಂಡೇ ಆಗೋಯ್ತು. ನಾವು ಅದಾದ್ಮೇಲೆ 1 ತಿಂಗಳ ನಂತರ ಜುಲೈ 1 ಇದಕ್ಕೆ ಒಂದು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ಕಾರ್ಯಕ್ರಮ ಪಡೆದ್ರೆ ಅದು 2-3 ಸರಿ ಮೀಟಿಂಗು, ಎಲ್ಲ ಮೀಟಿಂಗ್ ಸೇರಂಗಿಲ್ಲ, ಎಲ್ಲ ಗೂಗಲ್ ಮೀಟೇ ಆಗಬೇಕು. ಅದ್ರ ಜೊತೆಗೆ ಎಲ್ಲ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟ್ವಿ. ಅಷ್ಟರೊಳಗೆ ನಮ್ಮ ಇಂಗ್ಲೀಷ್ನವ್ರು ಒಂದು ಹೆಜ್ಜೆ ಮುಂದೋಗ್ಬಿಟ್ಟಿದ್ರು. ಮುಂದೋಗಿದ್ದು ಅಂತಂದ್ರೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ, ಎಲ್ಲರಿಗೂ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಅವರು ನಾವು ಎಲ್ಲರಿಗಿನ್ನ ಫಸ್ಟ್ ನಾವೇ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವರೊಂದು ಮೂವ್ಮೆಂಟಸ್ ಮಾಡಿಬಿಟ್ಟಿದ್ರು.
ಅಲ್ಲೂ ಕೂಡ ಮತ್ತೇನು ಮಾಡಬೇಕು ಅನ್ನೋದು ಒಂಥರ ಚರ್ಚೆ ಆಯಿತು. ಈ ಚರ್ಚೆಗಳು ಸಾಕಷ್ಟು ಬಾರಿ ಆಯಿತು. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ್ವಿ. ನಾವು ಮೊನ್ನೆ ಶಾಸಕರನ್ನ ಭೇಟಿ ಮಾಡಿ ನಾನು ಪರ್ಸ್ನಲಿ ಅವತ್ತು ರಾತ್ರಿ 11 ಗಂಟೆ ಮೊದಲೇ ಹೋಗಿ ಕೇಳಿದಾಗ ಆಗಸ್ಟ್ 2ನೇ ತಾರೀಕು ಮಾಡಿಬಿಡು ಅಂತ ಹೇಳಿದ್ರು. ನಾನು ಅವ್ರು ಕೊಟ್ಟ ಡೇಟಿಗೆ ನಾನು ಈ ಕಾರ್ಯಕ್ರಮ ಮಾಡಿದ್ದು. ಹಾಗೇನೆ ಶ್ರೀನಿವಾಸರವ್ರನ್ನ ಭೇಟಿ ಮಾಡಿದೆ, ಫೋನಲ್ಲೇ ಭೇಟಿ ಮಾಡಿದಾಗ ಅವರು ಕೂಡ ಹೀಗೆ ಮಾಡ್ತಾ ಇದ್ದೀವಿ ಸರ್, ನಮ್ಮ MLA ಅವರು ಆ ಡೇಟ್ ಕೊಟ್ಟಿದ್ದಾರೆ ಅಂದಿದ್ದಕ್ಕೆ ಆಯಿತು ಓಕೆ ನಾನು ಬರ್ತೀನಿ ಅಂದರು. ಅದಾದಮೇಲೆ DDPR ಅವ್ರಿಗೆ ತಿಳಿಸ್ದೆ. ಯಾರು ಒಂದೇ ಮಾತು ಬರಲ್ಲ ಅಂತ ಹೇಳಿಲ್ಲ, ಡೇಟ್ ಕೊಟ್ಟರು, ಎಲ್ಲರೂ ಕೊಟ್ಟರು. ಕಾರಣ ಸರ್ವಪಕ್ಷದ ಸಭೆ ಇದ್ದಿದ್ದರಿಂದ ಇವತ್ತು ಸರ್ ನಿನ್ನೆ ನಾವು ಮಧ್ಯಾಹ್ನ ಹೇಳಕ್ ಹೋದಾಗ ಹಿಂಗೆ ಆಗ್ಬಿಟ್ಟಿದೆ ಅಂತ ಹೇಳಿ ನನ್ನನ್ನು ಅವ್ರ ಪ್ರೀತಿಯಿಂದ ಬೇರೆ ಮಾತಲ್ಲಿ ಕರೀತಾರೆ, ಆ ಮಾತಲ್ಲಿ ಹೇಳಿ ಕಳಿಸ್ಬಿಟ್ರು. ನಾನೇನು ಮಾತಾಡೋಕ್ಕಾಗಲಿಲ್ಲ. ಶ್ರೀನಿವಾಸರು ಕೂಡ ಅವರು ಏನೋ ಅನಿವಾರ್ಯ ಕಾರಣದಿಂದ ಅವರು ಫಾರಿನ್ಗೆ ಹೋಗೋಂಥ ಸಂದರ್ಭ ಬಂದಿದ್ರೆ ಅವರು ನಾನು ಬರೋಕ್ಕಾಗಲಿಲ್ಲ. DDPI ಅವರು ಏನೀಗ ಪ್ರಾಧಿಕಾರದಿಂದ ಹೊಸ ರಿಕ್ರೂಟ್ಮೆಂಟ್ ಆಗ್ತಿದೆ ಅದರ ಒಂದು ಸಭೆ ಇವತ್ತು ಕೂಡ ನಡೀತಾ ಇದೆ. 4 ದಿವಸದಿಂದ ಕಂಟಿನ್ಯೂಷನ್ ಇದೆ. ಆಲ್ DDPIs ಇನ್ ಕರ್ನಾಟಕ ಎಲ್ಲರೂ ಕೂಡ ಕಮಿಷನ್ ಆಫೀಸಲ್ಲಿ ಇದ್ದಾರೆ. ಹಾಗಾಗಿ ಅವ್ರಿಗೂ ಇದು ನೆನ್ನೆಗೆ ಕ್ಲೋಸ್ ಆಗುತ್ತೆ. ಇವರಿಗೆ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಆ ಮುಜಾಮಿಲ್ ಪಾಷನ ರೆಡಿ ಇರು ಮುಜಾಮಿಲ್, ನಾನು ನೀನು ಜೊತೆಲಿ ಹೋಗೋಣ ಅಂತ ಅವ್ರಿಗೂ ಹೇಳಿದ್ರಂತೆ. ವಿನಯ್ಗೂ ಕೂಡ ಹೇಳಿದ್ರು, ಡ್ರೈವರ್ಗೆ ವಿನಯ್ ಹೇಳಿದ್ರು ರಾತ್ರಿ ಬರ್ತೀವಿ CG ಸರ್ ನೀವು ಅಂತ. ಬೆಳಗ್ಗೆಗೆ ಅವ್ರದ್ದು 11 ಗಂಟೆ ಆದ್ರೂ ಮುಗುದಿಲ್ಲ, ಲೇಟ್ ಅಪ್ ಮಾಡಿ ಈಗ ಮತ್ತೆ 11 ಗಂಟೆಗೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಮ್ಮ ಅವ್ರ ದುರ್ದೈವನೋ ಇಲ್ಲ ನಮ್ಮ ದುರ್ದೈವನೋ ಗೊತ್ತಿಲ್ಲ, ಅವ್ರು ಯಾರು ಬಂದಿಲ್ಲ. ಹಾಗಂತ ಹೇಳಿ ನಾವು ಬೇಸರ ಮಾಡ್ಕೊಳ್ಳಂಗೂ ಇಲ್ಲ. ಯಾಕೆಂದ್ರೆ ನಾವು ಎಲ್ಲ ಸಜ್ಜಾದ್ಮೇಲೆ ಕಾರ್ಯಕ್ರಮನ ನಿಲ್ಸಕ್ ಬರಲ್ಲ. ಕಾರ್ಯಕ್ರಮವನ್ನ ನಮ್ಗೆ ಒಂದಿಗದಪ್ಪ ಖುಷಿ ಅಂತಂದ್ರೆ ನಾನು 400ಕ್ಕೂ ಹೆಚ್ಚು ಇವತ್ತು ನಾವು ಹೇಳೋ 470 ಮೂಮೆಂಟರ್ಸ್ ಅನ್ನ ಮಾಡಿದೀವಿ. ನಮ್ಮ ಕುರ್ಚಿಗಳು ಭರ್ತಿ ಆಗಿರ್ತಕ್ಕಂಥದ್ದು ಬರೀ 300. 470 ಮೂಮೆಂಟರ್ಸ್ ಮಾಡಿಸಿದ್ದೀವಿ, ಆದ್ರೆ ಕುರ್ಚಿ ಭರ್ತಿ ಆಗಿರ್ತಕ್ಕಂಥದ್ದು. ನಮಸ್ಕಾರ. ಈ ದಿನ ನಾವು ಚಿಕ್ಕನಾಯಕನಹಳ್ಳಿ ತೀನಂ ಶ್ರೀ ಭವನದಲ್ಲಿ ಒಂದು ಅಪರೂಪವಾದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಹಿಂದೆ ನಮ್ಮ ತಾಲೂಕಿನ ಪ್ರೌಢಶಾಲಾ ಬೋಧಕರ ಮತ್ತು ಬೋಧಕೇತರರ ಎಲ್ಲರ ಶ್ರಮ ತುಂಬ ಇದೆ. ಯಾಕೆ ಅಂತಂದರೆ ಇವರೆಲ್ಲರನ್ನು ಒಟ್ಟಿಗೆ ಸೇರಿಸಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಬಹಳ ದಿನಗಳ ಬೇಡಿಕೆ ಆಗಿತ್ತು, ಎಲ್ಲರ ಮನಸ್ಸಲ್ಲೂ ಇತ್ತು. ಆದರೆ ಇದನ್ನು ಶ್ರಮವಹಿಸಿ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ನಮ್ಮೆಲ್ಲ ಶಿಕ್ಷಕರು ಮತ್ತು ಬೋಧಕೇತರ ಮಿತ್ರರಿದ್ದರು. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವಿಷಯದಲ್ಲಿ ಒಗ್ಗಟ್ಟಾಗಿ ಒಂದು ಸಭೆಯನ್ನು ಮಾಡಿ, ಒಂದು ಸರಿ ಅಲ್ಲ 2 ಸರಿ ಅಲ್ಲ ಸಾಕಷ್ಟು ಬಾರಿ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಎಲ್ಲರೂ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಅದಾದ ನಂತರ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ವಿಷಯವನ್ನು ಸಲ್ಲಿಸಿ ಅವರು ಕೂಡ ಇದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ರು. ಮತ್ತು ಇದನ್ನು ಯಾವ ದಿನಾಂಕದಲ್ಲಿ ಮಾಡಬೇಕು ಅನ್ನೋದಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸುರೇಶ್ ಬಾಬು ಸರ್ ಅವರು ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿ ಆಯಿತು 2ನೇ ತಾರೀಕು ಮಾಡಿ ಅಂತ ಹೇಳಿದರು. ಅದರ ಜೊತೆಗೆ ನಮ್ಮ ಇವತ್ತಿನ ಒಂದು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಸರ್ ಅವರೇ ಶಾಸಕರೇ ಮಾಡಿದ್ದು ನಮಗೆ ತುಂಬ ಸಂತೋಷ ಆಗಿದೆ. ತುಂಬ ಚೆನ್ನಾಗಿತ್ತು ಊಟ ಅಂತಕ್ಕಂಥ ಅಭಿಪ್ರಾಯವನ್ನು ನಮ್ಮೆಲ್ಲ ಶಿಕ್ಷಕರು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮ ನಾವು ಎಲ್ಲರೂ 466 ಜನವನ್ನು ಸನ್ಮಾನಿಸ್ತಕ್ಕಂಥ ಕೆಲಸ ನಿಜಕ್ಕೂ ಇದನ್ನು ನಮ್ಮ ಕರ್ನಾಟಕದಲ್ಲೇ ಎಲ್ಲೂ ಕೂಡ ಒಂದು ಈ ಥರದ ದಲ್ಲಿ ಮಾಡಿಲ್ಲ ಅಂತ ನಾವು ಅಂದುಕೊಂಡಿದ್ದೇವೆ. ಏಕೆಂತಂದರೆ ಒಬ್ಬ D ಗ್ರೂಪ್ ನೌಕರರಿಂದ ಹಿಡಿದು ಮತ್ತು ನಾವು ಒಬ್ಬ BO ನಮ್ಮ ತಾಲೂಕಿನಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸನ್ಮಾನವನ್ನು ಮಾಡಿದ್ದೇವೆ, ಎಲ್ಲರನ್ನೂ ಗೌರವಿಸಿದ್ದೇವೆ. ಯಾಕೆ ಅಂತಂದರೆ 3 ವರ್ಷಗಳ ಕಾಲ ನಮ್ಮ ತಾಲೂಕಿನಲ್ಲಿ ಉತ್ತಮವಾದಂಥ SSLC ಫಲಿತಾಂಶ ಬಂದಿದ್ದರಿಂದ ಆ ಫಲಿತಾಂಶಕ್ಕೆ ಆ ಶಾಲೆಯ ಪ್ರತಿಯೊಬ್ಬರೂ ಕಾರಣನಾಗಿರ್ತಾನೆ. ಹಾಗಾಗಿ ಈ ಒಂದು ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಖಂಡಿತ ಇದನ್ನು ಕಳೆದ ವರ್ಷವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ ಸೌಭಾಗ್ಯ ಈ ಸಾರಿ ಕೂಡಿ ಬಂತು. ನಾವು ಕೂಡ ನಿವೃತ್ತಿ ಅಂಚಿನಲ್ಲಿದ್ದಾಗ ಈ ಥರದ ಒಂದು ಕೆಲಸ ಮಾಡಲಿಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಭಗವಂತನಿಗೆ ನಾನು ಖಂಡಿತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಇದಕ್ಕೆ ಸಹಕರಿಸಿದಂಥ ನನ್ನೆಲ್ಲ ಶಿಕ್ಷಕ ಮಿತ್ರರು, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರುಗಳು, ಸಹ ಶಿಕ್ಷಕರುಗಳು, ದೈಹಿಕ ಶಿಕ್ಷಕರುಗಳು, ವೃತ್ತಿ ಶಿಕ್ಷಕರುಗಳು, ನನ್ನ D ಗ್ರೂಪ್ ನೌಕರ ಮಿತ್ರರು, ಹಾಗೆಯೇ ನಮ್ಮ ಏನು ಪ್ರಥಮ ದರ್ಜೆ ಸಹಾಯಕರು ಇರ್ಬೋದು, ದ್ವಿತೀಯ ದರ್ಜೆ ಸಹಾಯಕರು ಇರ್ಬೋದು, ಮತ್ತು ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಇರ್ಬೋದು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, ಹಾಗೆಯೇ ಶಾಸಕರಿರ್ಬೋದು, ಹಾಗೆಯೇ ಮತ್ತು ಪ್ರೈಮರಿ ಶಾಲೆಯ ಕೆಲವು ಸಂಘದ ಸ್ನೇಹಿತರು ಕೂಡ ಇದಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಪೂರ್ಣವಾಗಿ ಸಕ್ಸಸ್ ಆಗಲಿಕ್ಕೆ ನಿಮ್ಮೆಲ್ಲರ ಒಂದು
ಸಹಕಾರ ನನಗೆ ತುಂಬ ಅಗತ್ಯವಾಗಿತ್ತು. ಅದನ್ನು ಇವತ್ತು ನೀವೆಲ್ಲರೂ ಪೂರೈಸಿದಿರಿ. ಇವತ್ತು ಸಹಕರಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ನಾನು ತಾಲೂಕಿನ ಶಿಕ್ಷಕರ ಸಂಘದ ಪರವಾಗಿ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮವನ್ನು ಹೀಗೆ ಮುಂದೆ ಮಾಡಲಿಕ್ಕೆ ಎಲ್ಲರಿಗೂ ಸಹಕಾರವನ್ನು ಕೊಡಿ ಅಂತ ಮತ್ತೊಮ್ಮೆ ಕೇಳ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.